ನಮಸ್ಕಾರ ನನ್ನ ರೈತ ಬಾಂಧವರಿಗೆ. ಇವತ್ತಿಗೆ ಒಂದು ಏಲಕ್ಕಿ ಬೆಳೆ ಮಾಡಿ ನಾನು ಒಂದು ವರ್ಷ ಆಗಿರೋಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಪ್ರತಿಯೊಂದು ಅಡಿಕೆ ಗಿಡ ಮಧ್ಯದಲ್ಲಿ ಒಂದು ಏಲಕ್ಕಿ ಬೆಳೆನ ಪ್ರಾರಂಭಿಸಿ ಇವತ್ತಿಗೆ ನಾನು ಒಂದು ವರ್ಷ ಆಗಿದೆ. ಅದರಲ್ಲಿ ನಾವು ತಿಳ್ಕೊಳ್ಳೋದೇನು ಅಂದರೆ, ಒಂದು ವರ್ಷದಲ್ಲಿ ನಾನು ಮಾಡಿರೋಂಥ ಖರ್ಚಿಂದ ಎಷ್ಟು ಖರ್ಚಾಗಿದೆ ಹಾಗೂ ಅದರಿಂದ ಏನಾದ್ರು ಲಾಭ ಮುಂದೆ ಬರುತ್ತಾ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ನಮಗೆ ಮೊದಲನೇದಾಗಿ ನಾವು ಒಂದು ಅಡಿಕೆ ಗಿಡದಲ್ಲಿ ದ್ವಿದಳ ಬೆಳೆ ಅಂತ ಹೇಳಿ, ಹೀಗೆ ಹೆಂಗೆ ಇದ್ರೂ ನಾವು ಒಂದೊಂದು ಬೆಳೆಯಲ್ಲಿ ಯಾವುದೇ ರೀತಿ ಒಂದು ಬೆಳೆ ಇಟ್ಟಿರಲಿಲ್ಲ, ಅಂದರೆ ಅಡಿಕೆ ಗಿಡದೊಳಗೆ ಯಾವುದೇ ಒಂದು ಬೆಳೆ ಇರಲಿಲ್ಲ. ಆ ಕಾರಣದಿಂದಾಗಿ ಏನು ಮಾಡೋದು ಅಂದರೆ, ಯಾವುದಾದ್ರು ಒಂದು ಬೆಳೆ ಮಾಡೋಣ ಅಂದರೆ ಈಗ ಯಾವುದೇ ಒಂದು ದ್ವಿದಳ ಬೆಳೆ ಇರಲಿ ಅಂತ ಏನು ಮಾಡಿ, ದೀರ್ಘಾವಧಿ ಬೆಳೆ ಇರಲಿ ಅಂತ ಏನು ಮಾಡಿಬಿಟ್ಟು ಒಂದು ಅಡಿಕೆ ಮಧ್ಯ ಒಂದೊಂದು ಏಲಕ್ಕಿ ಬೆಳೆನ ಪ್ರಾರಂಭಿಸಿದ್ದು. ಇವತ್ತಿಗೆ ಒಂದು ವರ್ಷ ಆಗಿದೆ ಪ್ರಾರಂಭಿಸಿ. ಯಾವ ರೀತಿ ಇದೆ ಅಂದರೆ, ನಮಗೆ ಅದ್ರ ಬಗ್ಗೆ ಯಾವುದೇ ಅನುಭವ ಇರಲಿಲ್ಲ. ಅದನ್ನು ಯಾವ ರೀತಿ ಬೆಳವಣಿಗೆ ಮಾಡಬೇಕು, ಅದರಿಂದ ಏನಾದರೂ ಫಲ ಸಿಗುತ್ತಾ, ಮುಂದಿನ ದಿನಗಳಲ್ಲಿ ಲಾಭ ಆಗುತ್ತಾ ಅನ್ನೋದು ಯಾವುದೇ ರೀತಿ ಐಡಿಯಾ ಇರಲಿಲ್ಲ. ಕಾರಣ ಇಷ್ಟೇ, ನಮಗಿನ್ನ ಪ್ರಥಮವಾಗಿ ನಾವು ಆಗ್ತಾ ಇರೋದ್ರಿಂದಾಗಿ ಅದರಿಂದ ಏನಾದ್ರು ಮುಂದೆ ಬರ್ಬೋದಾ ಅಂತ. ಆ ಕಾರಣದಿಂದಾಗಿ ನಾವು ಸರಿಸುಮಾರು ಒಂದು ವರ್ಷದಿಂದ ಹಾಕಿರೋಂಥದ್ದು ಗಿಡಗಳು ಗಮನಿಸ್ತಾ ಇರ್ಬೋದು. ಪ್ರತಿಯೊಂದು ಗಿಡಗಳು ಯಾವ ರೀತಿ ಒಂದು ಬೆಳವಣಿಗೆ ಆಗಿದೆ ಅಂತ ಹೇಳಿ. ಈ ಒಂದು ವರ್ಷದಿಂದ ಹಾಕಿರೋಂಥ ಈ ಗಿಡಕ್ಕೆ ಸರಿಸುಮಾರು ಒಂದು 350 ಏಲಕ್ಕಿ ಗಿಡಗಳನ್ನ ಹಾಕಿರೋಂಥದ್ದು. ಅಂದರೆ ಅಡಿಕೆ ಗಿಡ ಮಧ್ಯ 8 ಅಡಿ ಇರೋ ಅಡಿಕೆ ಗಿಡ ಮಧ್ಯ ಒಂದೊಂದು ಏಲಕ್ಕಿ ಬುಡಗಳನ್ನ ನಾವು ಹಾಕಿರೋ ಅಂಥದ್ದು. ಇಲ್ಲಿಗೆ ಈ ರೀತಿ ಒಂದು ವರ್ಷಕ್ಕೆ ಈ ರೀತಿ ಬಂದಿರೋಂಥದ್ದು. ಅದರಲ್ಲಿ ಖುಷಿ ವಿಚಾರ ಏನು ಅಂದರೆ, ಒಂದು ವರ್ಷದಲ್ಲಿ ಒಂದು 2 ಬುಡದಲ್ಲಿ ಹೂವು ಅರಳಿರೋ ಅಂಥದ್ದು. ಅಂದರೆ ಮೊಗ್ಗುಗಳು ಹೂವು ಬುಡದಿಂದ ಬರುತ್ತೆ. ಗಮನಿಸಿರ್ಬೋದು, ಪ್ರತಿಯೊಬ್ಬರು ಯಾವ್ದಾರ ಒಂದು ವಿಡಿಯೋದಲ್ಲೂ ನೋಡಿರ್ಬೋದು. ಅಂದರೆ ಬುಡದಿಂದಾಗಿ ಗಂಟ್ಲು ಬಂದಿರೋ ಅಂಥದ್ದು ತೋರಿಸ್ತೀನಿ. ಯಾವ ರೀತಿ ಅಂದರೆ, ಒಂದು 2 ಗುಣಿಲಿ ಬಂದಿರೋ ಅಂಥದ್ದು ಕೇವಲ ಒಂದು ವರ್ಷದಲ್ಲಿ. ನಮಗೆ ಕೊಟ್ಟಂಥ ಸಸಿ ಕೊಟ್ಟಂಥ ಹೇಳಿರೋ ಅಂಥವ್ರು 1.5 ವರ್ಷಕ್ಕೆ ಬರ್ಬೋದು, ಅಥವಾ 2 ವರ್ಷಕ್ಕೆ ಒಂದು ಫಸಲು ಅನ್ನೋದು ಆಗುತ್ತೆ ಅಂತ ಹೇಳಿದರು. ನಮಗೆ ಒಂದು 2-3 ಬುಡದಲ್ಲಿ ಏನಾಗಿದೆ ಅಂದರೆ, ಒಂದು 2 ಫಸಲಲ್ಲಿ ಸಣ್ಣಗೆ ಈಗ ಹೂವು ಕೂಡಿ ಹೊಡೆದಿರೋ ಅಂಥದ್ದು ಇನ್ನು 1 ವರ್ಷಕ್ಕೆ. ಆ ಕಾರಣದಿಂದಾಗಿ ಆದರೆ ಇಲ್ಲಿವರೆಗೂ ಖರ್ಚು ಎಷ್ಟು ಮಾಡಿರ್ಬೋದು, ಹಾಗೂ ಅದಕ್ಕೆ ನಾವೀಗ ದಿನನಿತ್ಯ ಆಗಿರಲಿ, ತಿಂಗಳಿಗೆ ಆಗಿರ್ಬೋದು, ಯಾವ ರೀತಿ ಅದನ್ನು ಬೆಳವಣಿಗೆಗೆ ನಾವು ಯಾವ ರೀತಿ ಗೊಬ್ಬರ ಕೊಡಬೇಕು, ಔಷಧಿ ಯಾವ ರೀತಿ ಹೊಡಿಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇರೋವಂಥದ್ದು. ಪ್ರಥಮವಾಗಿ ನಾವು ಒಂದು ಏಲಕ್ಕಿ ಬೆಳೆನ ಪ್ರಾರಂಭಿಸಿದಾಗ ಏನು ಮಾಡೋದು ಅಂದರೆ, ಅಡಿಕೆ ಗಿಡ ಮಧ್ಯ 1.5 ಅಡಿಯಷ್ಟು ಗುಂಡಿ ತೋಡಿರೋವಂಥದ್ದು. 1.5 ಅಡಿಯಷ್ಟು ಗುಂಡಿ ತೋಡಾದ್ಮೇಲೆ ಪ್ರತಿಯೊಂದು ಗುಣಿಗೂ ಏನು ಮಾಡಿದ್ದು ಅಂದರೆ, ಒಂದು ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟಿರೋಂಥದ್ದು. ಪ್ರತಿಯೊಂದು ಗುಂಡಿಗೂ ಒಂದು ಬಾಣಲಿಯಷ್ಟು ಕೊಟ್ಟಿಗೆ ಗೊಬ್ಬರ ಕೊಟ್ಟು ಒಂದು ಸಸಿಯನ್ನು ಹಾಕಿರೋಂಥದ್ದು. ಸಸಿ ಹಾಕಿದ್ಮೇಲೆ ಏನು ಮಾಡಿದ್ರೆ, ಪ್ರತಿಯೊಂದು ತಿಂಗಳಿಗೊಮ್ಮೆ ಯಾವುದೇ ರೀತಿ ಕಳೆ ಬೆಳೆದಂಗೆ ನೋಡ್ಕೊಳ್ಳೋ ಅಂಥದ್ದು. ಈಗ ಸ್ವಲ್ಪನೇ ಕಳೆ ಬೆಳೆದ್ರೂ ಸುತ್ತ ಯಾವುದೇ ಕಳೆ ಬೆಳೆದಂಗೆ ನೋಡ್ಕೊಳ್ಳೋಂಥದ್ದು. 3 ತಿಂಗಳಿಗೊಮ್ಮೆ ಏನು ಮಾಡ್ತಿದ್ವು ಅಂದರೆ, ಬುಡದ ಸುತ್ತ ಸ್ವಲ್ಪನೇ ಮಣ್ಣು ಕೊಡ್ಕೊಂಬರ್ತಿದ್ದೆವು. ಅಂದರೆ ಹೊಸ ಮಣ್ಣು. ಈಗ ಏನು ನಾವು ಗುಂಡಿ ಹಾಕಿದ್ಮೇಲೆ ಸುತ್ತ ಏನಿರುತ್ತೆ ಅದನ್ನು ಹೊಸ ಮಣ್ಣನ್ನು ಬಡ್ಡೆಗೆ ಕೊಡ್ಕೊಂಬರ್ತಿದ್ದು. ಆ ಬಡ್ಡೆಗೆ ಕೊಡ್ಕೊಂಬರ್ತಿದ್ದಾದ್ಮೇಲೆ ನೋಡ್ತಾ ಇರೋದು, ಪ್ರತಿಯೊಂದು ಗಿಡಕ್ಕೂ ಅಷ್ಟೇ. ಈಗ ಅಲ್ಲಿಗೆ 1 ವರ್ಷ ಅಂದರೆ 4 ಸಲ ಅಲ್ಲೇ ನಾನು ದಿಂಡು ಕೊಟ್ಟಿರೋಂಥದ್ದು. ಪ್ರತಿಯೊಂದು ಗಿಡಕ್ಕೆ ನಾನು ಮಣ್ಣು ಕೊಟ್ಟಿರೋದ್ರಿಂದ ಏನಿರ್ತದೆ, ಹೊಸ ಏನು ಕುಡಿಗಳು ಏನಿರ್ತವೆ ಅವು ಒಂದು ಹಾಕಿರ್ತೀವಲ್ಲ, ಅದರಿಂದಾಗಿ ಸುತ್ತ ಹೊಡೆಯೋಂಥದ್ದು. ಈ ರೀತಿ ಒಂದು 16 ರೀತಿಲಿ ಒಂದು ಕಂದುಗಳನ್ನ ಹೊಡೆಯೋಕ್ಕೆ ಪ್ರಾರಂಭಿಸ್ತವೆ. ಈ ರೀತಿ ಅದರಿಂದಾಗಿ ಆ ಕಂದುಗಳು ಏನಿರ್ತಾವಲ್ಲ ಸುತ್ತ ಹೊಡೆಯೋದ್ರಿಂದ ಏನಾಗ್ತದೆ, ಬೆಳವಣಿಗೆ ಚೆನ್ನಾಗುತ್ತೆ, ಹಾಗೂ ಇಳುವರಿ ಜಾಸ್ತಿ ಬರೋ ಅನ್ನೋ ಕಾರಣದಿಂದಾಗಿ. ಹಾಗೂ 3 ತಿಂಗಳಿಗೊಮ್ಮೆ ಏನು ಮಾಡ್ತಿದ್ದು ಅಂದರೆ, ಒಂದು ಕೊಟ್ಟಿಗೆ ಗೊಬ್ಬರನ ಕೊಡ್ತಿದ್ದಿದ್ದು. ಅಂದರೆ ನಮ್ಮಲ್ಲೇ ಈಗ ದನ ಕರುಗಳು ಸಾಕಿರೋದ್ರಿಂದಾಗಿ ಅದರಲ್ಲಿ ಬರೋವಂಥ ಒಂದು ಕೊಟ್ಟಿಗೆ ಗೊಬ್ಬರನ, ಸಗಣಿ ಗೊಬ್ಬರನ ಕೊಡ್ತಿದ್ದಿದ್ದು, ಒಂದೊಂದು ಬಾಣಲಿಯಷ್ಟು. ಅದಾದಮೇಲೆ ಏನು ಮಾಡ್ತಿದ್ದು ಅಂದರೆ, ಈಗ 6 ತಿಂಗಳಿಗೊಮ್ಮೆ ಯಾವುದೇ ರೀತಿ ಒಂದು ಎಲೆಗೆ ರೋಗ ಬರೋದೇ ಆಗಲಿ, ಅವಾಗ ಏನು ಮಾಡ್ತಿದ್ದು ಅಂದರೆ, ಬೇವಿನ ಎಣ್ಣೆಯನ್ನು ನಿಮಗೆ ಪ್ರತಿಯೊಂದು ಗೊಬ್ಬರದ ಅಂಗಡಿಲೂ ಗೊತ್ತಿರುತ್ತೆ, ಅದನ್ನ ಸಿಂಪಡಣೆ ಮಾಡ್ತಿದ್ದು. ಯಾಕೆ ಎಲೆ ಏನಾಗುತ್ತೆ ಅಂದರೆ ಹಸಿರಾಗಿರುವಂಥದ್ದು, ಅಂದರೆ ಬೆಳವಣಿಗೆಗೆ ಯಾವುದೇ ರೀತಿ ಒಂದು ಕುಂಠಿತವಾಗಬಾರ್ದು, ಯಾವುದೇ ರೀತಿ ಬೆಳವಣಿಗೆನೇ ಕಡಿಮೆ ಆಗಬಾರ್ದು ಒಂದು ಕಾರಣಕ್ಕೆ ಒಂದು ಬೇವಿನ ಎಣ್ಣೆಯನ್ನು ಸಿಂಪಡಣೆ ಮಾಡ್ತಿದ್ದು. ಪ್ರತಿ 2 ತಿಂಗಳಿಗೊಮ್ಮೆನಾರು ಸಿಂಪಡಣೆ ಮಾಡ್ಬೋದು, ಇಲ್ಲ 6 ತಿಂಗಳಿಗೊಮ್ಮೆನಾರು ಮಾಡ್ತಿರ್ಬೋದು. ನಾವೊಂದು 5 ತಿಂಗಳಿಗೊಮ್ಮೆ ಮಾಡೋದು. ನಾನೀಗ ಒಂದು ವರ್ಷದಲ್ಲಿ 2 ಸಲ ಇದಕ್ಕೆ ಆಲ್ರೆಡಿ ಸಿಂಪಡಣೆ ಮಾಡಿರೋಂಥದ್ದು. ಪ್ರತಿಯೊಂದು ಗಿಡನೂ ಅಷ್ಟೇ. ಈಗ ರೋಗ ಬರುತ್ತೆ ಅನ್ನೋದಕ್ಕಿಂತ ಇದರಲ್ಲಿ ಗೆಡ್ಡೆ ರೋಗ ಅತಿ ಹೆಚ್ಚಾಗಿ ಬರೋದು ಅಂಥದ್ದು. ಗೆಡ್ಡೆ ಏನಾಗುತ್ತೆ ಅಂದರೆ ಅಲ್ಲಲ್ಲೇ ಕೊಳ್ತೋಗೋಂಥದ್ದು, ಎಲೆಗಳು ಬಾಡೋಗಂಥದ್ದು, ಇದೇ ಮುಖ್ಯ ಇದರಲ್ಲಿ ಲಕ್ಷಣ ಕಾಣ್ತಿರೋದು. ಅಂದರೆ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಹಾಕಿರೋದ್ರಲ್ಲಿ ಈ 1 ವರ್ಷದಲ್ಲಿ ನಾನು ತಿಳ್ಕೊಂಡಿರೋಂಥದ್ದು. ಅದರಿಂದಾಗಿ ಇನ್ನೇನು ಮಾಡ್ತಿದ್ವಿ ಅಂದರೆ, 1 ವರ್ಷದಲ್ಲಿ ನಾವು ಕಾಪಾಡ್ಕೊಂಬಂದಿರೋದ್ರಂಗೆ ಸುಮಾರು 350 ಗಿಡಕ್ಕೆ ಸೊಸೆಯಿಂದ ಹಿಡಿದು ಒಂದು 25,000 ಖರ್ಚು ಮಾಡಿರ್ಬೋದು ಅಷ್ಟೇ. ಯಾಕೆಂದರೆ ಗುಂಡಿ ನಾವಾಗೆ ತೋಡಿರೋಂಥದ್ದು, ದಿನನಿತ್ಯ ನಮಗೆ ಸಿಕ್ಕಿದ ಸಮಯದಲ್ಲಿ ನಾವು ತೋಡಿರೋಂಥದ್ದು. ಈ ರೀತಿ ಈಗ ಗಿಡ ಬಂದಿರೋಂಥದ್ದು. ಪ್ರತಿಯೊಂದು ಗಿಡನೂ ನೀವು ಗಮನಿಸ್ತಾ ಇರ್ಬೋದು. ಈ ರೀತಿಲಿ ಪ್ರತಿಯೊಂದು ಗಿಡನೂ ಏನಾಗಿದೆ ಅಂದರೆ ಈ ರೀತಿ ಬಂದಿರೋಂಥದ್ದು. ಈ ರೀತಿ ಹಚ್ಚು ಹಸಿರಾಗಿರೋಂದ್ರೆ ಏನಾಗುತ್ತೆ ಅಂದರೆ, ಬೆಳವಣಿಗೆ ಚೆನ್ನಾಗಾಗಿದೆ ಅಂತ ಹೇಳಿ, ಯಾವುದೇ ರೀತಿ ರೋಗ ಲಕ್ಷಣಗಳಿಲ್ಲ. ಹಾಗೂ ಇದಕ್ಕೆ ನಾವು ಬೇವಿನ ಎಣ್ಣೆ ಹೊಡೆಯೋದೇ ಇರ್ಬೋದು, ಅಥವಾ ನಾವು ಒಂದು ಕೊಟ್ಟಿಗೆ ಗೊಬ್ಬರನೇ ಕೊಡ್ತಾ ಇರ್ಬೋದು, ಇದಕ್ಕೆ ಪರಿಪೂರ್ಣವಾಗಿ ಒಳ್ಳೆ ಬೆಳವಣಿಗೆ ಆಗ್ತಿದೆ ಅಂತ ಹೇಳಿ. ಇದರಲ್ಲೂ ನೋಡ್ಬೋದು, ಇದು ಪಕ್ಕದಲ್ಲೇ ಇದೆ.
ಇದಕ್ಕೆ ಆಲ್ರೆಡಿ ಏನಾಗಿದೆ ಅಂದರೆ ಸ್ವಲ್ಪ ರೋಗ ಲಕ್ಷಣಗಳು ಹೆಚ್ಚು ಕಂಡು ಬರೋದ್ರಿಂದ ಸುತ್ತ ಏನೋ ಹೊಸ ಕವಲುಗಳು ಹೊಡಿತಿದೆ, ಅದರಿಂದಾಗಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಅದರಿಂದಾಗಿ ಹಾಗೂ ಈಗ ನೋಡ್ತಾ ಇರ್ಬೋದು ಈ ರೀತಿ ಒಂದು 350 ಅಡಿಕೆ ಗಿಡದಲ್ಲಿ ನಾನೊಂದು ಬೆಳವಣಿಗೆನ ಪ್ರಾರಂಭಿಸಿರೋಂಥದ್ದು. ಈಗ ಯಾವ ರೀತಿ ಮೊದಲನೇ ಕುಡಿ ಯಾವ ರೀತಿ ಹೂವಾಗಿದೆ ಅಂತಲೂ ಗಮನಿಸ್ಬೋದು. ನೋಡ್ತಾ ಇರ್ಬೋದು ಇವತ್ತೆಲ್ಲ ಬ್ರಷ್ ಕಟರ್ ಹೊಡೆದಿರೋಂಥದ್ದು, ಇವತ್ತು ಎಲ್ಲ ಬ್ರಷ್ ಕಟರ್ ಹೊಡೆದಿರೋಂಥದ್ದು ನಾನು. ಇದು ಇನ್ನು ಮೊದಲನೇ ಹೂವಾಗಿರೋಂಥದ್ದು. ಯಾವ ರೀತಿ ಏಲಕ್ಕಿ ಹೂವಾಗಿದೆ ಅಂತ ಗಮನಿಸ್ತಾ ಇರ್ಬೋದು. ಈ ರೀತಿ ಇನ್ನು ಕಂದಲ್ಲಿ ಹೂವು ಬಂದಿರೋಂಥದ್ದು, ಇನ್ನು ಈ ರೀತಿ ಬರ್ತಾ ಇರೋಂಥದ್ದು. ಕೇವಲ 1 ವರ್ಷದಲ್ಲೇ ಈ ರೀತಿ ಹೂವು ಬಂದಿರೋಂಥದ್ದು. ಇನ್ನು ಸಾಲದು, ನೀವೇ ನೋಡ್ತಾ ಇರ್ಬೋದು. ಕೇವಲ 1 ಕಂದು ಹಾಕಿರೋದ್ರಿಂದಾಗಿ, ನಾವು ಹಾಕಿರೋದು ಕೇವಲ ಇದೊಂದೇ ಕಂದು, ಈ 1 ಕಂದಿಂದಾಗಿ ಇಷ್ಟೊಂದು ಕಂದುಗಳಾಗಿರೋಂಥದ್ದು, ಈಗಲೇ ಹೂವು ಪ್ರಾರಂಭಿಸಿರೋಂಥದ್ದು. ಇದೊಂದೇ ಗಿಡದಲ್ಲಿ ಅನ್ನೋದೇನಿಲ್ಲ, ಇನ್ನೂ ನೋಡ್ತಾ ಇರ್ಬೋದು ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ಕಂದು ಯಾವ ರೀತಿ ಇದೆ ಅಂದರೆ ಈ ರೀತಿ ಪ್ರತಿಯೊಂದರಲ್ಲೂ ಅಷ್ಟೇ ಹೊಸ್ದಾಗಿ ಕಂದುಗಳು ಹೊಡೆದಿರೋ ಅಂಥದ್ದು, ಈ ರೀತಿ ಬಂದಿರೋಂಥದ್ದು. ಪ್ರಥಮವಾಗಿ ಇನ್ನೂ 1 ವರ್ಷಕ್ಕೇ ಈ ರೀತಿ ಒಂದು ಹೂವಿನ ಕುಡಿನ ಪ್ರಾರಂಭವಾಗಿರೋಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮುಂದಿನ ವೀಡಿಯೋನ ಮಾಡ್ತೀನಿ. ಎಲ್ಲ ರೈತ ಬಾಂಧವರಿಗೂ ಧನ್ಯವಾದ.